ನಮಸ್ಕಾರ ರೀ ಕರ್ನಾಟಕ. ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ ಅಂತ ಭಾವಿಸ್ತೀವಿ. ನಾನು ನಿಮ್ಮ ಶಿಶಿ. ನಾನು ಇವತ್ತು ಟಾಪ್ 10 ನ್ಯೂಸ್ನೊಂದಿಗೆ ಬಂದೀನಿ. ಮೊದಲೇ ನ್ಯೂಸ್ ಏನಂತಂದ್ರೆ, ನಿನ್ನೆ ಸಾಯಂಕಾಲ 2 ಬಿಹಾರಿ ಭಿಕ್ಷುಕರ ನಡುವೆ ಹಳೆ ಹುಬ್ಬಳ್ಳಿ ಒಳಗಡೆ ಮಾತಿನ ಚಕಮಕಿ ನಡೆದು ಅದರಲ್ಲಿ ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನ ತಲೆಗೆ ಬೈಕ್ನ ಫೇರ್ ಪಾರ್ಟ್ಸ್ನ ತಗೊಂಡು ತಲೆಗೆ ಹೊಡೆದಿರುವ ಕಾರಣ ತೀವ್ರ ರಕ್ತಸ್ರಾವವಾಗಿ ನಿನ್ನೆ ಬಿಹಾರಿ ಭಿಕ್ಷುಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ, ಹುಬ್ಬಳ್ಳಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಡೆಸಿದ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುವಂತಹ ಸಂತೋಷ್ ಲಾಡ್ ಉತ್ತಮವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸುವಂತೆ, ಜನರಿಗೆ ತೊಂದರೆ ನೀಡದಂತೆ ಕಾರ್ಯನಿರ್ವಹಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇಂದು ಮುಂಜಾನೆ ಹೊಸೂರಿನ ಪರ್ನ್ ಹೋಟೆಲ್ ಮುಂದ್ಗಡೆ ಸರ್ಕಾರಿ ಬಸ್ ಒಂದು ಬೈಕ್ ಸವಾರನ ಮೇಲೆ ಹಾದು ಹೋದ ಕಾರಣ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನು ಖಂಡಿಸಿ ಕೂಡಲೇ ಜಮೀರ್ ಅಹ್ಮದ್ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಇಂದು ಬಿಜೆಪಿಯವರು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ, 68 ವರ್ಷಗಳ ಬಳಿಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸುವುದಾಗಿ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಾಲಿಕೆಯ ಆಯುಕ್ತರ ವಿರುದ್ಧ ಪ್ರತಿಭಟನೆ ನಡೆಸಿ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿದರು. IITDHಗೆ ಹೆಚ್ಚುವರಿಯಾಗಿ 2,000 ಕೋಟಿ ರೂಪಾಯಿ ಅನುದಾನ ದೊರೆಯಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದರು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ, ನಿಮ್ಮ ಮನೆಗೆ ಏನಾದರೂ ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆಯಾ? ಹಾಗಾದ್ರೆ ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಗ್ಯಾಸ್ ಸಿಲಿಂಡರ್ನಲ್ಲಿ ದೊಡ್ಡ ಮಾಫಿಯಾ ನಡೆಯುತ್ತಿದ್ದು 15 kgಯ ಸಿಲಿಂಡರ್ ಬರ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಮನೆಗೆ ಬರ್ತಾ ಇರೋದು ಬರೀ 14 kgಯ ಸಿಲಿಂಡರ್ಗಳು. ಇನ್ನು ಮುಂದಿನ ನ್ಯೂಸ್ ಏನಂತಂದ್ರೆ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಜೋರಾಗಿ ಯುದ್ಧ ನಡೆದಿದ್ದು, ಈ ಒಂದು ಯುದ್ಧದ ಮಧ್ಯಪ್ರವೇಶವನ್ನ ಮಾಡಿದಂತ ಅಮೆರಿಕ ಇಸ್ರೇಲ್ ಅವರಿಗೆ ಸಪೋರ್ಟ್ ನೀಡ್ತಾ ಇದ್ದು ಇರಾನ್ನ 4 ಕಡೆಯಿಂದ ಆವರಿಸಿಕೊಂಡಿದೆ. ಇನ್ನು ಕೊನೆ ನ್ಯೂಸ್ ಏನಂತಂದ್ರೆ, ಲ್ಯಾಪ್ಟಾಪ್ಗಾಗಿ ಧರಣಿ ಕೂತ ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು SC/STಗೆ ಕೂಡಲೇ ಲ್ಯಾಪ್ಟಾಪ್ ವಿತರಣೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಮುಂದಿನ ನ್ಯೂಸ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.